ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 29ರ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ನಾವುಗಳು 9ನೇ ತರಗತಿಯಲ್ಲಿ ಹಿಂದಿ ವಿಷಯದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕಿದ್ದೀವಿ. ಅಷ್ಟೇ ಅಲ್ಲದೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಾವು ನೋಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ತಾವು ವಾಚ್ ಮಾಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ರೆ ಸಂದೇಹಗಳಿದ್ರೆ ಕಮೆಂಟಲ್ಲಿ ಪಿನ್ ಸಹಿತ ಮಾಡಿ. ಕಲಿಕಾ ಹಾಳೆ 29ನ್ನು ನೋಡೋಣ. ಇದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ಇದೆ, ನೋಡ್ಕೊಂಡು ಬರೋಣ. ಸೊ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, 1947ರಲ್ಲಿ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಿರಾಶ್ರಿತರ ಸಮಸ್ಯೆ, ಸಂಸ್ಥಾನಗಳ ವಿಲೀನೀಕರಣ ಸಮಸ್ಯೆ, ಸಂವಿಧಾನದ ರಚನಾ ಸಮಸ್ಯೆಗಳನ್ನು ಏನಾಗ್ತದೆ ಅಂದರೆ ಎದುರಾಯಿತು. ಇದು ಭಾರತದ ಸಂವಿಧಾನದ ಮುಖಪುಟದ ಚಿತ್ರ. ಇಲ್ಲಿ ಹಾಗಾದ್ರೆ ಒಂದು ದೇಶ ಹೊಂದಿರತಕ್ಕಂಥ ಮೂಲಭೂತ ಕಾನೂನನ್ನ ಸಂವಿಧಾನ ಅಂತ ಕರೀತಾರೆ. ಅಂದ್ರೆ ಇದು ದೇಶದ ಆಡಳಿತ ವ್ಯವಸ್ಥೆಗೆ ಚೌಕಟ್ಟನ್ನು ಒದಗಿಸಿಕೊಡ್ತದೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ 9ನೇ ಡಿಸೆಂಬರ್ 1946ರಲ್ಲಿ ನಡೀತದೆ. ಅದರ ಹಂಗಾಮಿ ಅಧ್ಯಕ್ಷರು ಸಚ್ಚಿದಾನಂದ ಸಿನ್ಹಾ ಅವರು ಆಗಿದ್ರು. 11ನೇ ಡಿಸೆಂಬರ್ 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಖಾಯಂ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಟಿ ಕೃಷ್ಣಮಾಚಾರ್ಯ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಕರ್ನಾಟಕದಿಂದ ಎಸ್ ನಿಜಲಿಂಗಪ್ಪ, KC ರೆಡ್ಡಿ ಇವರೆಲ್ಲ ಏನಾಗ್ತಾರಪ್ಪ ಅಂದ್ರೆ ಆ ಸಮಿತಿಯಲ್ಲಿ ಇರ್ತಾರೆ. ಸಂವಿಧಾನವನ್ನ ವಿವರವಾಗಿ ಪರಿಶೀಲನೆ ಮಾಡೋಕೆ ಅಂತ ಕರಡು ರಚನಾ ಸಮಿತಿಯನ್ನ ನೇಮಕವನ್ನ ಮಾಡ್ತಾರೆ. ಸೊ ಈ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ 22 ಸಮಿತಿಗಳಿದ್ದು 5 ಉಪಸಮಿತಿಗಳನ್ನ ರಚನೆಯನ್ನ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಕರಡು ಸಮಿತಿ ಬರ್ತದೆ. ಈ ಕರಡು ಸಮಿತಿಯಲ್ಲಿ ಏನಿರ್ತದಪ್ಪ ಅಂತಂದ್ರೆ ಅದರ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನೇಮಕವನ್ನ ಮಾಡ್ತಾರೆ, ಅಧ್ಯಕ್ಷರಾಗ್ತಾರೆ. ದೇಶದ ಸಂವಿಧಾನ ರಚನೆಗೆ ಅಪಾರ ಕೊಡುಗೆ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಭಾರತದ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಈ ಕರಡು ರಚನಾ ಸಮಿತಿಯಲ್ಲಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರಿದ್ರು, KM ಮುನ್ಸಿ ಮತ್ತು C ಮಾಧವರಾವ್ ಇವರೆಲ್ಲ ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲಸವನ್ನ ನಿರ್ವಹಿಸಿದರು. ಇಷ್ಟು ಭಾರತದ ಸಂವಿಧಾನದಲ್ಲಿ ರಚನೆಯಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಯ್ತಲ್ಲ ಅದನ್ನ ಅವ್ರು ಏನ್ ಮಾಡಿದ್ರು ಕೊಟ್ಟಿದ್ರು. ನೋಡೋಣ ಚಟುವಟಿಕೆ 1ರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕರ್ನಾಟಕದ ಪ್ರಮುಖ ವ್ಯಕ್ತಿಗಳ ಚಿತ್ರವನ್ನ ಕೊಟ್ಟಿದ್ರು. ನೀವು ಅವ್ರ ಬಗ್ಗೆ ತಿಳಿದುಕೊಳ್ಳಿ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದಿಂದ H ಸಿದ್ದವೀರಪ್ಪ, KC ರೆಡ್ಡಿ, T ಚೆನ್ನಯ್ಯ ಇವರ ಚಿತ್ರಗಳನ್ನು ನಿಮಗೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇವರೆಲ್ಲ ಏನಾಗಿದ್ರಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕದ ಪ್ರಮುಖ ವ್ಯಕ್ತಿಗಳು. ತಮ್ಮದೇ ಆಗಿರ್ತಕ್ಕಂತೆ ಸಲಹೆ ಸೂಚನೆಗಳನ್ನು ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ರಚನಾ ಸಭೆಯಲ್ಲಿ ಮಂಡನೆಯನ್ನ ಮಾಡಿದ್ರು. ಈ ಮಹಾನ್ ವ್ಯಕ್ತಿಗಳು ಅಂತ ನಾವೇನ್ ಮಾಡ್ಬೋದು, ಅವರ ಬಗ್ಗೆ ಬರೀಬಹುದು. ಇವರು ಕರ್ನಾಟಕದ ಮಹನೀಯರು. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ರು, ರಚನಾ ಸಮಿತಿಯ ಸದಸ್ಯರಾಗಿದ್ರು. ಮತ್ತೆ ಈ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನ, ಮಾರ್ಗದರ್ಶನ, ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು ಅಂತ ಇಷ್ಟು ಪ್ರತಿಯೊಬ್ಬರ ಬಗ್ಗೆ 3 ಸಾಲುಗಳನ್ನ ನೀವು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಈ ಚಟುವಟಿಕೆ ಸಹಿತ ಕ್ಲಿಯರ್ ಆಗ್ತದೆ. ಅದೇನಷ್ಟು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಇರಲಿಲ್ಲ. ನೆಕ್ಸ್ಟ್ ಚಟುವಟಿಕೆ 2ಕ್ಕೆ ಹೋಗೋಣ. ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಇದೆ. ಭಾರತ ಸ್ವಾತಂತ್ರ್ಯ ಬಂದಾಗ ದೇಶ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಆಲ್ರೆಡಿ ನಾನು ನಿಮಗೆ ನೋಟ್ಸ್ ಹೇಳುವಾಗ ಹೇಳಿದ್ದೀನಿ, ಅದು ನಿರಾಶ್ರಿತರ ಸಮಸ್ಯೆಯನ್ನ ಅನುಭವಿಸಿತ್ತು. ಅಂದ್ರೆ ಭಾರತ ಪಾಕಿಸ್ತಾನ ವಿಭಜನೆಯಾದಾಗ ಎಷ್ಟೋ ಜನರು ಭಾರತಕ್ಕೆ ಬರ್ತಾರೆ, ಎಷ್ಟೋ ಜನರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ವಲಸೆ ಸಮಸ್ಯೆ ಮುಖ್ಯ ಆಗ್ತದ. ಅವರೆಲ್ಲರಿಗೂ ಕೂಡ ವಸತಿ, ಆಹಾರ, ನೀರು ಅಂತಕ್ಕಂಥ ಮೂಲಭೂತ ಅವಶ್ಯಕತೆಗಳನ್ನ ಒದಗಿಸಿಕೊಡೋದು ಸರ್ಕಾರಕ್ಕೆ ತಲೆನೋವಾಗ್ತದ, ದೊಡ್ಡ ಸಮಸ್ಯೆನೇ ಎದುರಾಗ್ತದ. 2ನೇದು, ದೇಶ ಸಂವಿಧಾನ ಆದ್ಮೇಲೆ ಆಡಳಿತವನ್ನ ಮಾಡಬೇಕಾಗ್ತದ. ಆ ಆಡಳಿತ ಅಷ್ಟೊಂದು ಸರಾಗವಾಗಿ ನಡಿಲೇಬೇಕಾಗಿತ್ತಂದ್ರೆ ನಿಯಮಗಳು ಬೇಕಾಗ್ತಾವ, ಕಾನೂನು ಬೇಕಾಗ್ತದ. ಅಂದ್ರೆ ಅವೆಲ್ಲ ನಿಯಮ ಕಾನೂನುಗಳನ್ನ ರಚನೆ ಮಾಡಿಕೊಂಡೇನೆ ಅವ್ರು ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ದೇಶದ ಆಡಳಿತದ ಚುಕ್ಕಾಣಿಯನ್ನ ಸರಾಗವಾಗಿ ನಡೆಸಲಿಕ್ಕೆ ಸಹಕಾರಿ ಆಗ್ತದ.
ಸೊ ಸಂವಿಧಾನ ರಚನೆಯ ಸಮಸ್ಯೆ ಕೂಡ ಒಂದು, ಸ್ವಾತಂತ್ರ್ಯ ಆದಾಗ ಅದು ಕೂಡ ತಲೆದೋರ್ತು. ವಲಸೆ ಸಮಸ್ಯೆ, ಮೈಗ್ರೇಷನ್, ಅದು ಹೇಳಿತ್ತಲ್ಲ, ಭಾರತದಿಂದ ಪಾಕ್ದಿಂದ ಭಾರತಕ್ಕೆ. ರಾಜ್ಯಗಳ ರಚನೆಯ ಸಮಸ್ಯೆ, ಸೊ ದೇಶ ಆದಾಗ ಏನಾಯ್ತಪ್ಪ ಅಂದ್ರೆ ಭಾರತದಲ್ಲಿ ಸಂಸ್ಥಾನಗಳಿದ್ದವು. ಆ ಸಂಸ್ಥಾನಗಳಲ್ಲಿ ಕೆಲವೊಂದಿಷ್ಟು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಿದ್ರೆ ಹೈದರಾಬಾದ್, ಜುನಾಗಢ್, ಮತ್ತು ಜಮ್ಮು ಕಾಶ್ಮೀರ ಅಂತಕ್ಕಂಥ ಸಂಸ್ಥಾನಗಳು ವಿಲೀನೀಕರಣ ಆಗ್ಲಿಕ್ಕೆ ಒಪ್ಪಲಿಲ್ಲ. ಇದು ಕೂಡ ಏನಪ್ಪ ಅಂದ್ರೆ ಒಂದು ಸಮಸ್ಯೆನೇ ಆಯ್ತು. ಇಷ್ಟು ನೀವೆಲ್ಲ 5 ಪಾಯಿಂಟ್ಸ್ಗಳನ್ನ ಏನ್ ಮಾಡಬೇಕಾಗಿತ್ತು, ಬರೀಬೇಕಿತ್ತು, ಇಂಪಾರ್ಟೆಂಟ್ ಇತ್ತು. ನೆಕ್ಸ್ಟ್, ಸಂವಿಧಾನ ಅಂದ್ರೆ ಏನು? ಒಂದು ದೇಶ ಹೊಂದಿರುವ ಅಧಿಕೃತ ಕಾನೂನುಗಳ ಸಂಗ್ರಹಕ್ಕೆ ಸಂವಿಧಾನ ಅಂತ ಕರೀತಾರೆ. ಅಥವಾ ಇನ್ನೊಂದು ಹೀಗೂ ಬರಿಬಹುದು, ಒಂದು ದೇಶದ ಮೂಲಭೂತ ಕಾನೂನುಗಳು. ಏನಂತ ಬರೀತೀರಿ? ಒಂದು ದೇಶದ ಮೂಲಭೂತ ಕಾನೂನಿಗೆ ಏನಂತ ಕರೀತಾರೆ? ಸಂವಿಧಾನ ಅಂತ ಕರೀತಾರೆ, ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇದು ಕೂಡ ಏನಿತ್ತು ವಿದ್ಯಾರ್ಥಿಗಳೇ, ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಇನ್ನು ಮುಂದಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3ಕ್ಕೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಆದದ್ದು ಯಾವಾಗ? ಸೊ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಅದು 9ನೇ ಡಿಸೆಂಬರ್ 1946ಕ್ಕೆ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಸಂವಿಧಾನ ರಚನಾ ಸಭೆಯಲ್ಲಿ ಮುಖ್ಯಸ್ಥರು ಯಾರ್ಯಾರಿದ್ರು ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಮುಖ್ಯಸ್ಥರು ಆಗಿದ್ರು. ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷರು ಯಾರಂತ ಕೇಳಿದ್ದಾರೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಆಗಿದ್ರು. ಮುಂದೆ ಪ್ರಶ್ನೆ ಕೇಳಿದ್ದಾರೆ, ಸಂವಿಧಾನ ಶಿಲ್ಪಿ ಎಂದು ಯಾರನ್ನ ಕರೀತಾರೆ? ಅವರ ಕೊಡುಗೆಗಳ ಬಗ್ಗೆ ಶಿಕ್ಷಕರ ಸಹಾಯದೊಂದಿಗೆ ಚರ್ಚಿಸಿ ಅಂತ ಕೇಳಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸಂವಿಧಾನ ಶಿಲ್ಪಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರೀತಾರೆ. ಓಕೆ, ಏಕೆಂದ್ರೆ ಸೊ ಡಾಕ್ಟರ್ BR ಅಂಬೇಡ್ಕರ್ ಭಾರತ ಸಂವಿಧಾನದ ರಚನೆಗೆ ಅಪಾರ ಕೊಡುಗೆಗಳನ್ನು ಕೊಟ್ಟಿರತಕ್ಕಂಥ ಮಹನೀಯ. ಓಕೆ, ಸೊ ಅದಕ್ಕಾಗಿ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಸೊ ಇದು ಕೂಡ ತಾವುಗಳು ಬರಿಬೇಕಿತ್ತು. ಇನ್ನು ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಅಸ್ಪೃಶ್ಯತೆ ಜನರಾಗಿರ್ಬೋದು, ದೀನ ದಲಿತರಿಗಾಗಿರ್ಬೋದು, ಎಲ್ಲ ಜನಾಂಗದ ಒಂದು ಮೇಲಕ್ಕೆ ಏರಿಸೋ ಸಲುವಾಗಿ, ಅವರನ್ನ ಉದ್ಧರಿಸೋ ಸಲುವಾಗಿ ತುಂಬಾನೇ ಮಹಾನ್ ಕಾರ್ಯಗಳನ್ನ ಮಾಡಿದ್ದಾರೆ. ಅವೆಲ್ಲ ತಮಗೆ ವರ್ಗ ಕೋಣೆಯಲ್ಲಿ ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತ ಹೇಳ್ತಾರೆ, ಅದಕ್ಕೆಲ್ಲ ಕಾನೂನಾತ್ಮಕವಾಗಿ ಆಗಿರ್ಬೋದು, ಓಕೆ, ಅವುಗಳ ನಿಯಮಗಳನ್ನ ಯಾವ ತರ ಆಗ್ಬೇಕು ಅನ್ನೋದನ್ನ ಸಮಗ್ರವಾಗಿ ದೇಶದ ಯುವ ಜನತೆಗಾಗಿರ್ಬೋದು, ದೇಶದ ಜನತೆಗೆ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ತಮ್ಮ ಪುಟಗಳಲ್ಲಿ ತಿರುವಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಇಷ್ಟಿತ್ತು 9ನೇ ತರಗತಿಯ ಕಲಿಕಾ ಹಾಳೆ 29ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 30ರ ಉತ್ತರಗಳೊಂದಿಗೆ.